ಹಲೋ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಅಣ್ಣ ಬಂದ. ಬೆಳಗ್ಗೆ ಎದ್ದು ಪಿಕಪ್ ಹೋಗ್ತಾ ಇದ್ದೀನಿ. ಪಿಕಪ್ ಬಂದ್ಬಿಟ್ಟು 20 ಕಿಲೋಮೀಟರ್ ಇದೆ, ಹಾಫ್ ಆನ್ ಅವರ್ ಆಗುತ್ತೆ ನೋಡಿ. 2 ಡೇಸ್ ಔಟ್ ಸ್ಟೇಷನ್ ರೌಂಡ್ ಟ್ರಿಪ್ ಇದೆ ಗೈಸ್. ಬಂದು ತಮಿಳ್ನಾಡು ಕಡೆ. ಲೊಕೇಶನ್ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಿಲ್ಲ, ಹೋಗ್ತಾ ಹೇಳ್ತೀನಿ. ಐ ಥಿಂಕ್ ಏನಿಲ್ಲ ಅಂದರೂ 450 ಕಿಲೋಮೀಟರ್ ಇರುತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾವುದೋ ತಿರೂರು ಏನೋ ಅಂತ ಬಿಟ್ಟು ಹೇಳಿದ್ರು, ನೋಡೋಣ. ಕಸ್ಟಮರ್ಗೆ 5 ಗಂಟೆ ಪಿಕಪ್ ಇದೆ, 4:45 ತೋರಿಸ್ತಿದೆ. ನೋಡೋಣ, ಹೋಗಿ ಕಸ್ಟಮರ್ನ ಕಾಲ್ ಮಾಡಿ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಗ್ಯಾಸ್ ಹಾಕಿಸ್ಕೊಂಡು ಹೋಗ್ಬಿಟ್ರೆ ಚಂದ. ಗ್ಯಾಸಲ್ಲಿ ಬಂದುಬಿಟ್ಟು 2 ಪಾಯಿಂಟ್ ಇದೆ, ಅಂದರೆ ಮುಂದೆ ಸಿಗುತ್ತೆ. ಇನ್ನೂ ಒಂದು 80 ಕಿಲೋಮೀಟ್ರ್ ಹೋಗ್ಬೋದು. ಇನ್ನು ಕಸ್ಟಮರ್ನ ಸೆಂಟ್ರಲ್ಲಿ ಇಳಿಸ್ಬಿಟ್ಟು ಗ್ಯಾಸ್ ಹಾಕಿಸ್ತೀನಿ ಇಲ್ಲಿ ಸರ್ ಅಂದರೆ ಬೆಳಗ್ಗೆನೆ. ಯಾಕಂದರೆ ಗಾಡಿಯಲ್ಲಿ ಬಂದಿದ ತಕ್ಷಣ ನನಗೆ ಗೊತ್ತು, ಆಬ್ವಿಯಸ್ಲಿ ಅವರು ಕಂಪಲ್ಸರಿ ಮಲಕ್ಕೋಗ್ಬಿಡ್ತಾರೆ ಹಾಫ್ ಆನ್ ಅವರ್ ಆದಮೇಲೆ. ಇನ್ನು ಸೆಂಟ್ರಲ್ ಎದುರಿಸೋದು ಬೇಡ ಅಂತ ಬಿಟ್ಟು ಫಸ್ಟು ಬ್ರೇಕ್ ಇಲ್ಲೇ ಹಾಕಿಸ್ಕೊಂಡು ಪಿಕಪ್ಗಿನ ಮುಂಚೆ ಹಾಕಿಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ಡೈರೆಕ್ಟು ತಿರುವಣ್ಣಾಮಲೆಯಲ್ಲಿ ಹಾಕಿಸ್ಬೋದು ನಾನು. ಇಲ್ಲಿ ಚೆನ್ನಾಗಿರುತ್ತೆ ಗ್ಯಾಸ್, ಅದರಿಂದ ಗೈಸ್ ಹಂಗೆ ಹೋಗ್ಬೋದಾಗಿತ್ತು. ಇದೇ ಮಾನ್ಯದಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ, ಮುಂದೆ ಹೋಗಿ ಹಾಕಿಸ್ಕೊಂಡು ಹೋಗೋಣ ಗೈಸ್. ಗ್ಯಾಸ್ ಹತ್ರ ಬಂದೈತೆ ಗೈಸ್, ಗ್ಯಾಸ್ ಹಾಕಿಸ್ಕೊಂಡು ಹೋಗೋಣ. ಟೈಮು ಇನ್ಕ್ರೀಸ್ ಆಗ್ತಾ ಇದೆ, 54ಕ್ಕೆ ಬಂದುಬಿಡ್ತು. ಗ್ಯಾಸ್ ಮೈನ್ ಅಲ್ವಾ ಹೋಗ್ಬೇಕಾದ್ರೆ. ಮೆಟ್ರೋದಿಂದ ರೋಡೆಲ್ಲ ಕ್ಲೋಸ್ ಮಾಡಿದ್ದಾರೆ. ರೋಡ್ ಕ್ಲೋಸ್ ಮಾಡಿರೋದ್ರಿಂದ ಲೈಟಾಗಿ ಜಾಮ್ ಆಗ್ತಾ ಇದೆ. ಇಲ್ಲಿಂದ ಲೆಫ್ಟ್ಗೆ ಹೋಗ್ಬೇಕು ಹಂಗೆ. ಫಸ್ಟ್ ಪಿಕಪ್ ಟೈಮ್ ಬಂದುಬಿಟ್ಟು 5 ಗಂಟೆ ಹಾಗೇ ಹೋಯ್ತು. ಫೈನ್ ಬರುತ್ತೆ ಗೈಸ್, ಏನು ಮಾಡೋದು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನಿಂದ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಪೆಟ್ರೋಲ್ ಮಾತ್ರ ಲೈಟ್ ಬಂದೈತೆ ಬಿಡಿ. ಪೆಟ್ರೋಲ್ ಐ ಥಿಂಕ್ ಸುಮ್ಮನೆ ಗಾಡಿ ಸ್ಟಾರ್ಟ್ ಆಗೋಕ್ಕೂ ಪೆಟ್ರೋಲ್ ಇಲ್ಲ. ಸರಿ ಗೈಸ್, ನೋಡೋಣ ಏನಂತಾರೆ ಅಂತ ಬಿಟ್ಟು. ನಮ್ಮ 5 ಮಿನಿಟ್ಸ್ ಗೈಸ್, ಕಸ್ಟಮರ್ ಫೋನ್ ಮಾಡೇ ಬಿಟ್ಟು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. 5 ಮಿನಿಟ್ಸ್. ಬೇಗ ಬಾರಪ್ಪ. ನಾನು ಎಲ್ರಿಗೂ ಹೋದಂಗೆ ಇವ್ರಿಗೂ ಏನಾದರೂ 10-15 ನಿಮಿಷ ಲೇಟಾಗಿ ಹೋಗಿದ್ರೆ ಇವ್ರು ಮುಗ್ದೋಗಿರೋದು ನನ್ನ ಕತೆ. ಅಂದರೆ ದೂರ ಹೋಗ್ಬೇಕು ಪಾಪ, ಅವ್ರಿಗೂ ಏನೇನು ಪ್ಲ್ಯಾನ್ಸ್ ಇರುತ್ತೋ. ಆದ್ದರಿಂದ ಹೋಗ್ತಾ ಇದ್ದೀನಿ. ಇನ್ನೊಂದು 4 ಮಿನಿಟ್ಸು, 1.5 ಕಿಲೋಮೀಟ್ರ್ ಇದೆ. ಹೋಗಿ ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೆಲ್ಲಿ ನೋಡಬೇಕು. ಐ ಥಿಂಕ್ 7 hours 45 minutes ಏನೋ ತೋರಿಸಿದೆ. ನಿಯರ್ಲಿ 8 ಗಂಟೆ. ಇವಾಗ 5 ಗಂಟೆ. 5% ಎಷ್ಟಾಗುತ್ತೆ ಗೈಸ್? 1 ಗಂಟೆ 2 ಗಂಟೆ ರೀಚ್ ಅಂತ ಹೇಳ್ಬಿಟ್ಟು ತೋರಿಸ್ತೈತೆ. ಮಧ್ಯದ್ರಲ್ಲಿ ಒಂದು ಟಿಫನ್ ಬ್ರೇಕು, ಲಂಚ್ ಬ್ರೇಕು, ಕಾಫಿ ಟೀ. ನೋಡೋಣ, 2 ಗಂಟೆ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ರೀಚ್ ಮಾಡಿಸ್ತೀನಿ ಅಂತ ಬಿಟ್ಟು ಕಸ್ಟಮರ್ನ. ಫೈನಲಿ ರೀಚ್ ಆಗಿದೆ ಗೈಸ್ ಕಸ್ಟಮರ್ ಲೊಕೇಶನ್ಗೆ. ಕಾಲ್ ಮಾಡೋಣ, ಕಸ್ಟಮರ್ಗೆ ಕಾಲ್ ಮಾಡಿ ಬಂದು ಲಗೇಜ್ ಎತ್ಕೊಬಂದರೆ 7 hours 40 minutes ತೋರಿಸಿದೆ. ಕಸ್ಟಮರ್ ಲೊಕೇಶನ್ಗೆ ರೀಚ್ ಆಗಿದೆ ಸರ್. ಲಗೇಜ್ ಡಿಕ್ಕಿಲಿ ಹಾಕೊಂಡು ಹೊಟ್ಟೆ ಗೈಸ್. ನೋಡಿದ್ರೆ ಲೊಕೇಶನ್ ಚೇಂಜ್ ಮಾಡಿದ್ದಾರೆ. ಲೊಕೇಶನ್ ಬಂದುಬಿಟ್ಟು ಕುಂಭಕೋಣ ಅಂತ ಬಿಟ್ಟು 360 ಕಿಲೋಮೀಟರ್ ತೋರಿಸ್ತಿದೆ. 7 hours ಜರ್ನಿ. ಫೈನಲಿ ಬಾರ್ಡರ್ ಹತ್ರ ಬಂದೈತೆ ಗೈಸ್. ನಮ್ಮ ಬಾರ್ಡ್ರಿಗೆ ಬಂದು ಬಾಯಲ್ಲಿ ಬಂದುಬಿಟ್ಟು ನಮ್ಮ ರಾಜ್ಯ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ ಗೈಸ್. ನೋಡೋಣ, ನಾಳೆ ರಿಟರ್ನ್. ಸರಿಯಾಗಿ ನಿದ್ದೆ ಆಗಿದೆ. ಎಲ್ಲ ಬ್ರೇಕ್ ತಗೊಂಡು ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು 120 ಕಿಲೋಮೀಟರ್ ಬಂದಿದ್ದೀವಿ. ಎಲ್ಲ ಬ್ರೇಕ್ ತಗೊಂಡು ನೆಕ್ಸ್ಟ್ ಬ್ರೇಕ್ ಬಂದುಬಿಟ್ಟು ಟಿಫನ್ಗಿರುತ್ತೆ. ಸರಿ, நல்ல ஹோட்டல்ல போய் ಹೋಟೆಲ್ ಬುಕಿಂಗ್
ಫುಲ್ ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು 2 ಇಡ್ಲಿ ತಿನ್ಕೊಂಡು ಬ್ಯಾಟಿಂಗ್ ಮಾಡ್ಕೊಂಡು ಫೈನಲಿ ರೀಚ್ ಆಯಿತು. 12:10 ಟೈಮ್ಗೆ ರೀಚ್ ಆಗಿಬಿಟ್ಟು ಕಸ್ಟಮರ್ನ ಡ್ರಾಪ್ ಮಾಡಿದ್ದೀನಿ. ರೂಮ್ ಒಳಗಡೆ ಹೋಗ್ತಾರೆ. 4 ಗಂಟೆಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ಹೋಗಿ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಗೈಸ್. ಹೋಟೆಲ್ಗೆ ಬಂದಾಯಿತು ಗೈಸ್. ಬಂದುಬಿಟ್ಟು ಪಾರ್ಕ್ ಮಾಡಿದ್ದೀನಿ ಗಾಡಿ. ಕಸ್ಟಮರ್ ಮೇಲೆ ರಿಸೆಪ್ಷನ್ ಹತ್ರ ಬಿಟ್ಬಿಟ್ಟು ಕೆಳಗಡೆ ಅಂಡರ್ಗ್ರೌಂಡ್ ಕೊಟ್ಟಿದ್ದಾರೆ. ಇಲ್ಲೇ ಡ್ರೈವರ್ಸ್ ರೂಮ್ ಇದೆ. ಡ್ರೈವರ್ಸ್ ರೂಮ್ ಇದ್ದಿದ್ರೆ ಸಾಕು. ನೋಡೋಣ 4 ಗಂಟೆಗೆ ಬರ್ತೀನಿ ಅಂತ ಹೇಳೋರು ಕಸ್ಟಮರ್. ಮಧ್ಯಾಹ್ನ ಹೋಗಿ ಊಟ ಮಾಡ್ಕೊಂಡು ಬಂದು ಗಾಡಿಯಲ್ಲೇ ಕುತ್ಕೊಂಡಿರೋಣ. ರೂಮು ಚೆನ್ನಾಗಿದೆ. ನೋಡೋಣ ಗೈಸ್ ಎಲ್ಲೂ ಹೋಗ್ತಾರೆ ಅಂತ ಎಲ್ಲೋ ದೇವಸ್ಥಾನ ಅಂತಿದ್ರು ಕಸ್ಟಮರು. ಅದಾದಮೇಲೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡಬೇಕು. ನೈಟ್ ಮಾತ್ರ ಇಲ್ಲ ಆಗಬೇಕು. ಊಟ ಮಾಡಿಬಿಟ್ಟು ಸಿಗ್ತೀವಿ. ಹೋಟೆಲ್ ಮುಂದೆಗಡೆನೇ ದೇವಸ್ಥಾನ. ಊಟ ಮಾಡಿಸ್ಕೊಂಡು ಹೋಟೆಲ್ ಹೋಗ್ತಾ ಇದೆ. ಚೆನ್ನಾಗಿ ಇದೆ ಹೋಟೆಲು ರಾಯಲ್ಸ್ ಗ್ರ್ಯಾಂಡ್ ಅಂತ ಬಿಟ್ಟು. ಯಾರಾದರೂ ಬಂದರೆ ಈ ಕಡೆ ಟ್ರೈ ಮಾಡಿ ಗೈಸ್. ಒಳ್ಳೆ ರೂಮ್ಸ್ ಇದೆ. ಒಳ್ಳೆ ಡ್ರೈವರ್ ಹೆಸರು ಇದೆ. ಡ್ರೈವರ್ ಸಾರೇ ಬಂದು ರೆಫರ್ ಮಾಡಿ ಗೈಸ್. ಒಳ್ಳೆ ರೂಮ್ ಇದೆ. AC ಎಷ್ಟು ಕ್ಲೀನಾಗಿದೆ ನೋಡಿ. ಅದರ ಕೆಳಗಡೆ ಮಾಡ್ಕೋಬೇಕು. ಬೆಡ್ಶೀಟ್ ಕೊಡ್ತಾರೆ. AC ಇದೆ. ಯಾರೇ ಬಂದರೂ ಈ ಹೋಟೆಲ್ನ ಡ್ರೈವರ್ಸ್ ಯಾರೇ ಬಂದ್ರೂ ಮಿಸ್ ಮಾಡಿದೆ ರಾಯಲ್ ಪ್ಲ್ಯಾನ್ಸ್ಗೆ ರೆಫರ್ ಮಾಡಿ ಗೈಸ್. ಫ್ಯಾನ್ಸ್ ಇದೆ. ಎಷ್ಟು ನೀಟಾಗಿದೆ ನೋಡಿ. ಅದರ ಕೆಳಗಡೆ ಮಲ್ಕೋಬೇಕು. ಕೆಳಗಡೆ ಮಲ್ಕೊಳ್ಳೋಕ್ಕೆ ಬೆಡ್ಶೀಟು ಎಲ್ಲ ಕೊಡ್ತಾರೆ. ಒಂದು ಬೆಡ್ಶೀಟು, ಒಂದು ಪಿಲ್ಲೋ, ಕೆಳಗಡೆ ಚಾಪೆ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಚೆನ್ನಾಗಿದೆ ಗೈಸ್. ಹೋಟೆಲು ಚೆನ್ನಾಗಿದೆ. ರೂಮು ಡ್ರೈವರ್ಸ್ ಫೆಸಿಲಿಟಿ ಚೆನ್ನಾಗಿದೆ ಗೈಸ್. ಮೇಲ್ಗಡೆ ವಾಶ್ರೂಮ್ಸ್ ಇದೆ. ವಾಶ್ರೂಮ್ಸು ಚೆನ್ನಾಗಿದೆ ನೋಡಿ. ಇದೆ ಪ್ರತಿಯೊಂದು ಫುಲ್ ಕ್ಲೀನಾಗಿದೆ. ಈಗ ಊಟ ಆಯಿತು. ಊಟ ಆದಮೇಲೆ ಇವಾಗ ಬಂದುಬಿಟ್ಟು ಒಂದು ವಿಡಿಯೋ ಇದೆ ಪಾರ್ಟ್ 2 ನನ್ನೆಲ್ಲ. ಆ ಪಾರ್ಟ್ 2 ಎಡಿಟ್ ಮಾಡಿಬಿಟ್ಟು ಸಂಜೆಗೆ ಅಪ್ಲೋಡ್ ಮಾಡಬೇಕು. ಸದ್ಯಕ್ಕೆ ಫುಲ್ ಊಟ ಮಾಡ್ಕೊಂಡು ನೀಟಾಗಿ ಬಂದಿದ್ದೀನಿ. 3:15 ಬರ್ತೀನಿ ಅಂತ ಹೇಳೋರು ಕಸ್ಟಮರು. ಬಂದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದು ಮತ್ತೆ ಡ್ರಾಪ್ ಮಾಡಿ ಸ್ಲೀಪ್ ಮಾಡೋದು ಅಷ್ಟೇ. ಚೆನ್ನಾಗಿದೆ ರೂಮ್ ಎಲ್ಲ. ಡ್ರೈವರ್ ಫೆಸಿಲಿಟಿನೇ ಚೆನ್ನಾಗಿದೆ ಗೈಸ್. ಸಿಗ್ತೀನಿ ಗೈಸ್. ಸರಿ ಪಿಕಪ್ ಒಯ್ಯಬೇಕಾದ್ರೆ ಸಿಗ್ತೀನಿ. ಹೋಟೆಲಿಂದ ಪಿಕಪ್ ಮಾಡ್ಕೊಬಂದು ಈ ದೇವಸ್ಥಾನಕ್ಕೆ ಬಿಟ್ಟಿದ್ದೀನಿ ಗೈಸ್. ದೇವಸ್ಥಾನ ಬಂದುಬಿಟ್ಟು ಶ್ರೀ ಸ್ವಾಮಿ ದೇವಸ್ಥಾನದ ಹೆಸರು ಬಂದುಬಿಟ್ಟು ಸ್ವಾಮಿ ಮುರುಗನ್ ಟೆಂಪಲ್ ಅಂತ ಹೇಳ್ಬಿಟ್ಟು. ಏನೋ ದರ್ಶನಕ್ಕೇನೋ ಬಂದಿರಬೇಕೇನೋ ಗೊತ್ತಿಲ್ಲ. ಡ್ರಾಪ್ ಮಾಡಿದ್ದೀನಿ. ಏನು ಟೈಮಿಂಗ್ ಏನೇನಿಲ್ಲ. ನೋಡೋಣ ಎಷ್ಟು ಗಂಟೆ ಬರ್ತಾರೆ ಅಂತ. ಕಸ್ಟಮರ್ ಬಂದರು ಗೈಸ್. ನಮ್ಮ ಗಾಡಿಗೆ ಒಂದು ಹಾರ ಕೊಟ್ಟರು. ದೇವಸ್ಥಾನದಲ್ಲಿ ಪೂಜೆ ಆಗಿದ್ದು. ಅಲ್ಲಿಗೆ ಹೋಗ್ಬೇಕಂತೆ. ಫುಲ್ ಜಾಮ್ ಇದೆ. ಮತ್ತು ಹೆಂಗೆ ಸ್ಟಾಪ್ ಮಾಡಿ ಗಾಡಿ ಹತ್ಕೊಂತಾರೋ ಗೊತ್ತಿಲ್ಲ. ಒಂಚೂರು ಮುಂದೆ ಇಲ್ಲಿಂದ ಎಷ್ಟು 250 ಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಒಂಚೂರು ಮುಂದೆ ಬರ್ರಿ ಅಂದರೂ ಬರ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ. ಹೋಗ್ಬೇಕು ಗೈಸ್. ಇಲ್ಲಿ ಬೇರೆ ಯಾರೂ ಅರ್ಥ ಮಾಡ್ಕೊಳಲ್ಲ. ನಿಜವಾಗ ಪಬ್ಲಿಕ್ ನೋಡಿದ್ರೆ ಎಲ್ಲೆಲ್ಲೋ ಉರಿತೈತೆ. ತಾವೇ ಮಾಡ್ಕೊಂಡು ಹೋಗ್ಬೇಕು. ಜನ ಒಳ್ಳೆಯವರೇ. ಈ ಟ್ರಾಫಿಕ್ ವಿಷಯಕ್ಕೆ ಬಂದರೆ ತುಂಬ ಹೀನವಾಗ್ತಾರೆ. ಒಂಚೂರು ಸ್ಪೇಸ್ ಕೊಡಲ್ಲ. ಸ್ಪೇಸನ್ಸ್ ಇಲ್ಲ. ಹಿಂದಿನಿಂದ ಆರೋ ಹೊಡಿತಾನೇ ಇರ್ತಾರೆ. ನೋಡೋಣ ಹೆಂಗಾಗುತ್ತೆ ಪಿಕಪ್ ಅಂತ ಬಿಟ್ಟು. ಫುಲ್ಲು ರೆಡ್ಡಲ್ಲಿದೆ. ಏನು ಮಾಡೋಕ್ಕಾಗಲ್ಲ. ಹೋಗ್ಬೇಕಷ್ಟೇ ಗೈಸ್. ಅಲ್ಲಿ ಮುಂದೆಗಡೆ ಇದ್ದಾರೆ. ರೆಡ್ ಕಲರ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಮುರಾರಿ ಸ್ವೀಟ್ಸ್ ಅಂತ ಬಿಟ್ಟು. ಆ ಕಾರ್ನರ್ ಇಲ್ಲಿದೆ ಅಂತೆ ನೋಡಿ. ಮೂವೇ ಆಗಲ್ಲ. ಆ ರೇಂಜಿಗೆ ಜಾಮ್ ಇದೆ. ಒಂಚೂರು ರೈಟು ಲೆಫ್ಟ್ ಹೇಳಿದ್ರೂ ಮುಗೀತು ನನ್ನ ಕತೆ. ಈ ಜಾಮಲ್ಲಿ ಅದು ಹೆಂಗೆ ಹತ್ಕೊತಾರೆ ಕಸ್ಟಮರ್ ಅಂತ ಬಿಟ್ಟು ನಂಗೆ ಅರ್ಥ ಆಗ್ತಾಯಿಲ್ಲ. ಗಾಡಿನೇ ಮೂವ್ ಆಗ್ತಾಯಿಲ್ಲ. ಬಂಪರ್ ಟು ಬಂಪರ್ ಜಾಮ್ ಐತೆ. ಯಾವುದೋ ಸಂದಿಗೆ ಒಂದು ಹೇಳಿ ತರ್ಕೊಬಂದರೆ ತಲೆನೋವು ಬಂದುಬಿಡುತ್ತೆ ಗೈಸ್. ಕಸ್ಟಮರ್ ಅಲ್ಲವ್ರೆ. ಆದರೆ ಏನು ಮಾಡೋಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ಹಂಗೆ ಐತೆ. ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗ್ಬೇಕು. ಏನೇನೋ ಐಟಮ್ ತಗೊಂಡಿದ್ದಾರೆ.
ಬೆಳಗ್ಗೆ ಐಟಮ್ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಐಟಮ್ ಏನೇನೋ ತೊಗೊಬಿಟ್ಟವ್ರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಿ ಪಿಕಪ್ ಮಾಡ್ಕೊಂಡು ಹೋಗೋಣ. ಐ ಥಿಂಕ್ ಇಲ್ಲಿಂದ ಮುಗಿದ್ಮೇಲೆ ಹೋಟ್ಲ್ ಅನಿಸುತ್ತೆ. ಬೈಯಂಗಿಲ್ಲ ಮಾಡೋಂಗಿಲ್ಲ, ಮುಚ್ಕೊಂಡು ಬಂದಿರೋದು ಅವ್ರ ಕೆಲಸಕ್ಕೆಲ್ಲ ಬಂದಿರೋದು ನಾನು ಅದಕ್ಕೂ ಮಾಡ್ತಾ ಇರ್ಬೇಕಷ್ಟೆ. ನೋಡಿ ಹೆಂಗೆ ನುಗ್ತಾರೆ, ಗ್ಯಾಪ್ ಒಂಚೂರು ಗ್ಯಾಪ್ ಸಿಕ್ಕಿದ್ರೂ ಸಾಕು. ನೋಡಿ ಫೋನಲ್ಲಿ ಮಾತಾಡಿಕೊಂಡು ನಾನೇ ತಪ್ಪು ಮಾಡ್ತಾಯಿದ್ದೀನಿ ಬಿಡಿ, ಅವ್ರದ್ದೇನು ತಪ್ಪಿಲ್ಲ. ಆ ಮುರಾರಿ ಸ್ವೀಟ್ಸ್ ಹತ್ರ ಇದಾರೆ ಕಸ್ಟಮರು, ಹೋಗಿ ಪಿಕಪ್ ಮಾಡಬೇಕು ಇವಾಗ. ಸರಿ ಐಸ್ ಪಿಕಪ್ ಮಾಡಿಕೊಂಡು ಹೋಟೆಲ್ಗೆ ಹೋಗ್ತೀನಿ. 500 ರೂಪಾಯಿ ನಾಮ ಹಾಕಿಸ್ಕೊಂಡು ಬಂದಿದ್ದಾಯಿತು, ನೋ ಪಾರ್ಕಿಂಗು. ಕಸ್ಟಮರ್ಗೆ ಬರೋಕ್ಕೆ ಕೇಳಿದೆ, ಬರಲಿಲ್ಲ. ಅವ್ರದ್ದೇ ಲೊಕೇಶನ್ಗೆ ಹೋಗಿ ಪಿಕಪ್ ಮಾಡಿದೆ. ಅಲ್ಲೇ ಇದ್ದ ಪೊಲೀಸು ಫೋಟೋ ತೆಗ್ದ, ಇಳಿದು ಬಂದು ಫೈನ್ ಕಟ್ಟಿ ಆನ್ಲೈನ್ ಮಾಡೋಣ. ಅಲ್ಲೇ ಹೋಗಿ 500 ರೂಪಾಯಿ ಕೊಟ್ಬಿಟ್ಟು ನಾಮ ಹಾಕಿಸ್ಕೊಂಡು ಬಂದಿದ್ದಾಯಿತು. ಅಚ್ಚಾ ಇವಾಗ ಹೋಗಿ ಊಟ ಮಾಡ್ಕೊಬಂದು ಮಾಡ್ಕೋಬೇಕು. ಬೆಳಗ್ಗೆ 7 ಗಂಟೆಗೆ ಹೇಳಿದ್ದಾರೆ. ಎದ್ದು ರೆಡಿಯಾಗಿ ನಾಳೆ ನೋಡಬೇಕು. ಸದ್ಯಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಗೈಸ್. ಊಟ ಮಾಡೋದು ಸಕ್ಕತ್ತಾಗೈತೆ. ದೇವಸ್ಥಾನದಲ್ಲಿ ಕೊಟ್ಟಿದ್ದು ಇದು ಯಾವುದೋ ದೋಸೆ ಪಾಯಿಂಟ್ ಇದೆ, ದೋಸೆ ತಿನ್ಕೊಂಡು ಹೋಗೋಣ. ನೋಡಿ ಗೈಸ್, ಅವರೇ ಸೆಕ್ಯೂರಿಟಿ ಗಾರ್ಡ್ಸ್ ಬಂದು ಜಮ್ಖಾನ ಹಾಸ್ಬಿಟ್ಟು ಹೋಗ್ತಾರೆ. ಏನಿಲ್ಲ ಅಂದ್ರೆ ಒಂದು 20 ಜನ ಡ್ರೈವರ್ಸ್ ಮಾಡಿದ್ವಿ. ಸರಿ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮೂವಿ ನೋಡ್ತಾ ಮಲ್ಕೊಂಡೆ, ಮಲಗೋಷ್ಟೊತ್ತಿಗೆ 11 ಆಯ್ತು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.